ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಸಿಂಪಲ್ಲಾಗಿ ಮನೇಲಿ ವ್ಯಾಲ್ ಹ್ಯಾಂಗಿಂಗಾಗಿ ಕ್ರಾಫ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ಇದೆಲ್ಲ ಒಂದು ವೇಸ್ಟ್ ಥಿಂಗ್ಸಿಂದನೇ ನಾನು ಯೂಸ್ ಮಾಡಿ ನಿಮಗೆ ಕ್ರಾಫ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ನೀವು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಇದು ಮಾಡೋದಕ್ಕೆ ಐಸ್ ಸ್ಟಿಕ್ ಬರುತ್ತೆ. ಅದರಲ್ಲಿ ನಾನು ದೊಡ್ಡ ಸೈಜ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಚಿಕ್ಕ ಸೈಜಲ್ಲಿ ಕೂಡ ಮಾಡ್ಕೊಬೋದು. ಚಿಕ್ಕ ಸೈಜಲ್ಲಿ ಮಾಡಿದ್ರೆ ಸ್ವಲ್ಪ ಚಿಕ್ಕದಾಗಿ ಅನಿಸುತ್ತೆ ಅಂದ್ಬಿಟ್ಟು ನಾನು ದೊಡ್ಡದು ಐಸ್ ಸ್ಟಿಕ್ ತೊಗೊಂಡಿದ್ದೀನಿ. ಇದು ಪ್ಯಾಕೆಟಲ್ಲಿ ಬರುತ್ತೆ, ಲೂಸಲ್ಲಿ ಸಿಗೋಲ್ಲ. ಸೊ ಹಂಗಾಗಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಿಲ್ಲ ಅಂದ್ರೂ ನೋ ಟೆನ್ಷನ್. ನೀವು ಕಾರ್ಡ್ಬೋರ್ಡು ಅಥವಾ ಇನ್ವಿಟೇಷನ್ ಕಾರ್ಡಲ್ಲಿ ದಪ್ಪಕ್ಕಿರೋಂಥ ಕಾರ್ಡ್ ಇರುತ್ತಲ್ಲ, ಅದನ್ನು ನೀವು ಕಟ್ ಮಾಡಿ ಕೂಡ ಈ ಥರ ಶೇಪ್ ಕಟ್ ಮಾಡ್ಕೊಬೋದು. ಕಟ್ ಮಾಡ್ಕೊಂಡು ಈ ಥರ ಗ್ಲೂಗನ್ನಿಂದ ನಾನು ಅಂಟಿಸ್ಕೊಂಡಿದ್ದೀನಿ. ವೀಡಿಯೋಗೋಸ್ಕರ ಟೈಮ್ ಸೇವ್ ಆಗಲಿ ಅಂತ ಗ್ಲೂಗನ್ ಯೂಸ್ ಮಾಡೋದು. ನೀವು ಬೇಕಂದರೆ ಮನೇಲಿ ಟೈಮ್ ಇದ್ದರೆ ಫೆವಿಕಲ್ಲೇ ಯೂಸ್ ಮಾಡ್ಕೊಳ್ಳಿ, ಫೆವಿಬಾಂಡ್ ಕೂಡ ಯೂಸ್ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಗೋಲ್ಡನ್ ಕಲರ್ ಸ್ಪ್ರೇ ಹೊಡ್ಕೊಂಡಿದ್ದೀನಿ. ಇದು ಡ್ರೈ ಆಗೋಕ್ಕೆ ಒಂದು 5 ನಿಮಿಷ ಆಗುತ್ತೆ. ಅಷ್ಟೊತ್ತಿಗೆ ಈ ಥರ ನೋಡಿ ಯೋಗಟ್ಟದು ಡಬ್ಬಿ ಇತ್ತು ನನ್ನ ಹತ್ರ. ಸೊ ಅದನ್ನು ಯೂಸ್ ಮಾಡ್ಕೊತಿದ್ದೀನಿ. ನೀವು ಸಹ ಯಾವುದೇ ಆಗಲಿ ಪ್ಲಾಸ್ಟಿಕ್ಕು ಅಥವಾ ಪೇಪರ್ ಕಪ್ ಯಾವುದಾದ್ರಾಗಲಿ ಯೂಸ್ ಮಾಡ್ಕೊಬೋದು. ಈಗ ಇದರಿಂದ ನಾನು ಕಾರ್ಡ್ಬೋರ್ಡಿಂದ ಅಂಟಿಸ್ಕೊತೀನಿ. ಸೊ ಇದನ್ನು ಅಷ್ಟೇ, ನೀವು ಬೇಕಂದರೆ ಫೆವಿಕಲ್ಲಲ್ಲೂ ಅಂಟಿಸ್ಕೊಬೋದು. ನಾನು ಗ್ಲೂಗನ್ ಯೂಸ್ ಮಾಡ್ತಾಯಿದ್ದೀನಿ. ಗ್ಲೂಗನ್ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಏನಂದರೆ ಬೇಗನೆ ಡ್ರೈ ಆಗುತ್ತೆ, ಕ್ರಾಫ್ಟ್ ಅನ್ನೋದು ಕೂಡ ಬೇಗನೆ ಆಗೋಗುತ್ತೆ, ನಮಗೆ ಟೈಮ್ ತುಂಬಾ ಹಿಡಿಯೋದಿಲ್ಲ. ಅದಕ್ಕೋಸ್ಕರನೇ ಈಗ ಇದನ್ನು ಅಂಟಿಸ್ಕೊತಾ ಇದ್ದೀನಿ. ಈಗ ಇದನ್ನು ನೀವು ಬೇಕು ಅಂದರೆ ಪೇಂಟ್ ಕೂಡ ಮಾಡ್ಕೊಬೋದು. ಸೊ ನಾನು ಇವಾಗ ಐಸ್ ಸ್ಟಿಕ್ಕಿಗೆ ಗೋಲ್ಡನ್ ಕಲರ್ ಸ್ಪ್ರೇ ಹೊಡೆದಿದ್ದೀನಲ್ಲ, ನಿಮ್ಮ ಹತ್ರ ಸ್ಪ್ರೇ ಬಾಟ್ಲ್ ಇಲ್ಲ ಅಂದರೆ ನಿಮ್ಗೆ ಇಷ್ಟವಾದಂಥ ಕಲರಲ್ಲಿ ಪೇಂಟ್ ಕೂಡ ಮಾಡ್ಕೊಳ್ಳಿ. ಸೊ ಈ ಐಸ್ ಯೋಗಟ್ ಅದು ಏನಿದೆ, ನಾನು ಈ ಬುಟ್ಟಿ ಥರ ಮಾಡ್ತಾಯಿದ್ದೀನಲ್ಲ, ಅದಕ್ಕೂ ಅಷ್ಟೇ ನೀವು ಬೇಕಂದರೆ ಕಲರ್ ಪೇಪರ್, ಕಲರ್ ಟೇಪ್ ಯಾವುದಾದ್ರೂ ರೋಲ್ ಮಾಡ್ಕೋಬೋದು. ನಾನು ಈ ಥರ ಟೊಯಿನ್ ದಾರ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ನಮ್ಮ ಮನೆಯಲ್ಲಿ ಟಿ ವಿ ಶೋಕೇಶ್ ಹತ್ರ ಇಟ್ಟಿದ್ದೀನಿ, ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಸೊ ಇದೊಂದು ನಿಮಗೂ ಯೂಸ್ ಆಗುತ್ತೆ. ಆದರೆ ಹಾಗೆ ನಿಮ್ಗೆ ಏನಾದರೂ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ, ರೇಖಾ ಅಡುಗೆ ಅಂತ ನಂದು ಇನ್ನೊಂದು ಚಾನಲ್ ಇದೆ. ಸೊ ನೀವು ನೋಡಿಲ್ಲ ಅಂದರೆ ನೋಡಿ, ಅಡುಗೆ ಎಲ್ಲ ಥರ ರೆಸಿಪಿನೂ ಇದೆ. ಹಾಗೆ ನೀವು ಫೇಸ್ಬುಕ್ ರೇಖಾ ಅಡುಗೆ, ರೇಖಾ ಟ್ಯಾಲೆಂಟ್ ಫೇಸ್ಬುಕ್ ಪೇಜ್ನ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಬೋದು. ಸೊ ಇವಾಗ ನೋಡ್ತಾ ಇರ್ಬೋದು, ಇದು ಉಲ್ಲನ್ನಲ್ಲಿ ಸ್ವಲ್ಪ ಥ್ರೆಡ್ ಇರುತ್ತಲ್ಲೋ ಅದೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ಈ ಥರ ನಾನು ಅಂಟಿಸ್ಕೊತೀನಿ. ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದರಲ್ಲೂ ಮಕ್ಕಳು ಅಥವಾ ಸ್ಕೂಲಲ್ಲಿ ಏನಾದರೂ ಕಾಂಪಿಟೇಷನ್ ಇಟ್ಟಾಗ, ಪ್ರಾಜೆಕ್ಟ್ ಮಾಡಿದಾಗ ಈ ಥರ ಕೂಡ ಮಾಡಿ ಕೊಟ್ಟು ಕಳಿಸ್ಬೋದು. ಮತ್ತು ಇದು ನೀವು ಫೆವಿಬಾಂಡ್ ಯೂಸ್ ಮಾಡೋದ್ರಿಂದ ಒಂದು 5 ನಿಮಿಷದಲ್ಲಿ ಕ್ರಾಫ್ಟ್ನ ಮಾಡ್ಕೊಬೋದು. ಈಗ ಈ ಥರ ನಾನು ಗೋಲ್ಡನ್ ಟೇಪಿಂದ ಈ ಥರ ಸಿಂಪಲ್ ಡಿಸೈನ್ ಮಾಡ್ಕೊತೀನಿ. ನೀವು ಯಾವುದಾದ್ರು ಹಳೆ ಡ್ರೆಸ್ಸಲ್ಲಿ ಮತ್ತು ಏನಾದರೂ ಒಂದು ಸ್ಟೋನ್ ಏನಾದರೂ ಇರಲಿ ಅದನ್ನು ಅಂಟಿಸ್ಕೊಳ್ಳಿ. ಸೊ ಮನೇಲಿರೋ ಥರನೇ ಅಂಟಿಸ್ಕೊಳ್ಳಿ. ನಾನು ಈ ಥರ ಒಂದು ಉಲ್ಲಂದು ಬಾಲ್ ಥರ ಇರುತ್ತಲ್ಲ ಅದನ್ನು ಅಂಟಿಸ್ಕೊಂಡಿದ್ದೀನಿ. ಈಗ ಇದನ್ನು ಮೇಲೆ ಒಂದು ಸ್ವಲ್ಪ ಅಂಟಿಸ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ. ಸೊ ಮನೇಲಿ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಫ್ಲವರ್ಗಳಿತ್ತು, ಈ ಥರ ಇಟ್ಕೊತಾ ಇದ್ದೀನಿ. ಅದನ್ನು ದೊಡ್ಡದಾಗಿರೋದನ್ನ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಅಂಟಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಇದರಲ್ಲಿ ಬೇರೆ ಏನಾದರೂ ಪೆನ್ನು, ಪೆನ್ಸಿಲು ಆ ಥರ ಕೂಡ ಹಾಕಿಟ್ಕೊಬೋದು. ಆದರೆ ಲುಕ್ಕಾಗಿ ಬೇಕಂದ್ರೆ ಈ ಥರ ಕೂಡ ಮಾಡ್ಕೊಬೋದು. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಖಂಡಿತ ಇವತ್ತಿನ ಕ್ರಾಫ್ಟ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ನೀವು ಸಹ ಮನೇಲಿ ಒಮ್ಮೆ ಈ ಥರ ಟ್ರೈ ಮಾಡಿ, ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ವೀಡಿಯೋಗೋಸ್ಕರ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.